ಹಾಯ್ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ವೇದ ಮನೆಯವರು ವೇದಾಗೆ ಇನ್ಮುಂದೆ ವಿಕ್ರಮ್ ತಂಟೆಗೆ ಹೋಗಬೇಡ ಅಂತ ಬುದ್ಧಿ ಹೇಳ್ತಾರೆ. ಈ ಕಡೆ ವಿಕ್ರಮ್ ವೇದ ಮಾಡಿದ್ದನ್ನ ನೆನಪಿಸ್ಕೊಂಡು ಯೋಚನೆ ಮಾಡಿಕೊಂಡು ಕೂತಿದ್ದಾನೆ. ವೇದ ವಿಕ್ರಮ್ಗೆ ನನ್ನ ಹೆಸರು ಗೊತ್ತುಂಟಲ್ಲ, VEDHA ವೇದ ಅಂತ ಹೇಳಿದ್ದನ್ನು ನೆನಪಿಸ್ಕೊಂಡು ಕೋಪ ಮಾಡಿಕೊಂಡು ವಿಕ್ರಮ್ ಬಾಟಲ್ನ ಹೊಡಿತಾ ಇದ್ದಾನೆ. ವೇದ ಮನೆಯಲ್ಲಿ ಎಲ್ಲರೂ ಟಿವಿ ನೋಡ್ತಾ ಇದ್ದಾರೆ. ಟಿವಿ ನ್ಯೂಸಲ್ಲಿ ಮೊಸರು ಕುಡಿಕೆ ಸ್ಪರ್ಧೆಯಲ್ಲಿ ಕರುಣಾಕರ್ ಶೆಟ್ಟಿ ಅವರ ತಂಡಕ್ಕೆ ಭಾರೀ ಮುಖಭಂಗ. ವೇದ ಜಯಪ್ರಕಾಶ್ ಅನ್ನೋ ಹುಡುಗಿ ಶೆಟ್ಟಿ ತಂಡಕ್ಕೆ ಮಣ್ಣು ಮುಕ್ಕಿಸಿದ್ದಾಳೆ ಅಂತ ಬರ್ತಿದೆ. ಇದನ್ನು ನೋಡಿ ಮನೆಯವರಿಗೆಲ್ಲ ಖುಷಿಯಾಗತ್ತೆ. ಈಗ ವೇದ ಚಿಕ್ಕಮ್ಮ ಬಂದು, ನೀವೆಲ್ಲ ಈ ಯುದ್ಧ ಗೆದ್ದು ಬಂದಾಗೆ ಆಡ್ತಿದ್ದೀರಲ್ಲ, ನಿಮ್ಗೇನು ಹುಚ್ಚ ಅಂದಾಗ ವೇದ, ಯಾಕೆ ಚಿಕ್ಕಮ್ಮ, ನಿಮಗೆ ಇದು ಸಣ್ಣ ವಿಷಯ ಇರ್ಬೋದು, ನಮಗೆ ದೊಡ್ಡ ವಿಷಯ ಆಯ್ತಾ ಅಂದಾಗ ಅವರು, ಯುದ್ಧ ಮುಗೀತು ಅಂತ ನೀವು ಅಂದ್ಕೊಂಡಿದ್ದೀರಿ ಅಷ್ಟೇ, ಅಲ್ಲ ಇಷ್ಟೆಲ್ಲ ಆದಮೇಲೆ ಆ ಶೆಟ್ಟಿ ಕಡೆಯವರು ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ತಾರೆ. ಈ ಕಡೆ ವಿಕ್ರಮ್ ಅವ್ರ ಫ್ರೆಂಡ್ಸಿಗೆ, ಈಗೇನು ಸುಮ್ಮನೆ ಬಿಟ್ಟಿಲ್ಲ, ತಲೆ ಕಡ್ದು ಮೆರವಣಿಗೆ ಮಾಡ್ತಿದ್ನ ಅಂದಾಗ ಇನ್ನೊಬ್ಬ, ಈಗಲೂ ಸಹ ಏನಾದರೂ ಮಾಡಬೇಕಾ ಅಂತ ಹೇಳಿದಾಗ ವಿಕ್ರಮ್, ಈಗಲೂ ಸಹ ನಾನೇನಾದರೂ ಮಾಡೇ ಮಾಡ್ತೀನಿ, ನನ್ನನ್ನು ಎದುರಾಕೊಂಡು ಅವಳು ಬದುಕೋಕ್ಕಾಗಲ್ಲ ಅಂತ ಹೇಳ್ತಾನೆ. ನಂತರ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.